ಈ ವರ್ಷ ಎಷ್ಟೋ ಸಲ ನೀವು ಗೊಂದಲಕ್ಕೊಳಗಾಗಿರ್ಬೋದು, ಆತಂಕಕ್ಕೊಳಗಾಗಿರ್ಬೋದು, ಪ್ರೀತಿ ಪಾತ್ರರಿಂದ ನೋವು ತಿಂದಿರ್ಬೋದು, ಅತ್ತಿರ್ಬೋದು, ನಿರಾಶರಾಗಿರ್ಬೋದು ಅಥವಾ ಮೋಸಕ್ಕೊಳಗಾಗಿರಬಹುದು. ಇಷ್ಟೆಲ್ಲ ಆದರೂ ಕೂಡ ನಿಮ್ಮ ಮನಸ್ಸು ಗಟ್ಟಿಯಾಗೇ ಇದೆ. ಈ ನೋವುಗಳೆಲ್ಲ ಬಂದಿದ್ದು ನಿಮ್ಮನ್ನ ಪರಿವರ್ತಿಸುವುದಕ್ಕೆ ವಿನಃ ನಿಮ್ಮನ್ನ ಕುಗ್ಗಿಸುವುದಕ್ಕಲ್ಲ ಅಂತ. ಯಾವತ್ತೂ ಎದುರಿಸದೇ ಇರುವಂತಹ ಪರಿಸ್ಥಿತಿಗಳನ್ನ ನೀವು ಎದುರಿಸಿದ್ದೀರಾ ಈ ವರ್ಷ ಅಂದ್ರೆ ನೀವು ಪರಿವರ್ತನೆಗೊಂಡಿದ್ದೀರಾ ಅಂತ ಅರ್ಥ. ಆದ್ರೆ ಕೆಲವರು ಪರಿಸ್ಥಿತಿಗಳನ್ನ ಎದುರಿಸಕ್ಕಾಗದೆ ಇನ್ನೂ ದುಃಖದಲ್ಲೇ ಕಾಲ ಕಳೀತಾ ಇರಬಹುದು. ಅವರಿಗೆ ನಾನು ಹೇಳೋದಿಷ್ಟೇ, ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋ ಹಾಗೆ, ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನವಾಸ್ಥಿತ ಚೇತಸಃ ಯಜ್ಞಾಯ ಚರತಾ ಕರ್ಮ ಸಮಗ್ರಂ ಪ್ರವೀಲಿಯತೆ. ಅಂದ್ರೆ ಯಾರು ಪ್ರತಿಫಲಾಪೇಕ್ಷೆಗಳಿಲ್ಲದೆ ಸಂಪೂರ್ಣ ದೈವಿಕ ಜ್ಞಾನದಲ್ಲಿ ಸ್ಥಿರವಾಗಿ ತಮ್ಮ ಕರ್ಮವನ್ನ ದೇವರಿಗೆ ಸಮರ್ಪಣೆ ಮಾಡ್ತಾ ತಮ್ಮ ಕೆಲಸಗಳನ್ನ ಮಾಡ್ತಾರೋ ಅವರು ಕರ್ಮ ಬಂಧನದಿಂದ ಮುಕ್ತರಾಗ್ತಾರೆ ಅನ್ನೋದು ಈ ಶ್ಲೋಕದ ಅರ್ಥ. ನಾವೇನ್ ಮಾಡ್ತೀವಿ? ನಾವೇನಾದ್ರೂ ಕೆಲಸ ಮಾಡಬೇಕಾದ್ರೆ ಆತಂಕದಿಂದ ಕೆಲಸ ಮಾಡ್ತೀವಿ. ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಪ್ರತಿಫಲಾಪೇಕ್ಷೆನ ಬಯಸ್ತೀವಿ. ಯಾರನ್ನಾದ್ರೂ ಪ್ರೀತಿಸಿದ್ರೆ ಅವ್ರನ್ನ ಅಂಟ್ಕೊಂಡಿರ್ತೀವಿ. ಅವ್ರಿಗೂ ನೋವು ಕೊಡ್ತೀವಿ, ನಾವು ನೋವು ತಿಂತೀವಿ. ಆವಾಗ ಯಾವ ಅಪೇಕ್ಷೆಗಳಿಲ್ಲದೆ, ಯಾವ ಆತಂಕಕ್ಕೂ ಒಳಗಾಗದೆ, ಯಾರಿಗೂ ಅಂಟಿಕೊಳ್ಳದೆ ನಮ್ಮ ಕೆಲಸವನ್ನ ಪ್ರಜ್ಞಾಪೂರ್ವಕವಾಗಿ ಅಂದ್ರೆ ಆ ಅವೇರ್ನೆಸ್ ಇಂದ ಒಂದು ಫಲವನ್ನೂ ಆಶಿಸದೆ ನಾವು ಕೆಲಸದಲ್ಲಿ ತೊಡಗ್ತೀವೋ ಆಗ ನಮ್ಮ ಕರ್ಮ ಬಂಧನದಿಂದ ನಾವು ಆಚೆ ಬರ್ತೀವಿ. ನಾವು ಆ ಸಫರ್ ಆಗೋದು, ಆ ಒಂದು ಕಷ್ಟಪಡೋದು, ಪರಿಸ್ಥಿತಿಗಳಿಂದ ನಾವು ನೋವು ತಿನ್ನೋದು ತಪ್ಪತ್ತೆ. ಆದ್ರೆ ನಮ್ಗೆಲ್ಲ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ, ಅದ್ ಹೆಂಗೆ ಫಲವನ್ನ ಆಶಿಸದೆ ನಾವು ಕೆಲಸ ಮಾಡಕ್ಕಾಗತ್ತೆ? ಫಲನ ನೋಡ್ಕೊಂಡೇ ನಾವು ಕೆಲಸ ಮಾಡೋದಲ್ವಾ ಅಂತ ಅನ್ಸೋದು ಸಹಜ. ಆದ್ರೆ ಕೃಷ್ಣ ಹೇಳಿರೋ ಅರ್ಥ ಇಲ್ಲಿ ಏನಂದ್ರೆ, ಮಾಡೋ ಕೆಲಸದಲ್ಲಿ ಭಯ ಇದ್ರೆ, ಅಂದ್ರೆ ನನ್ನ ಕೆಲಸ ಆಗತ್ತೋ ಇಲ್ಲೋ, ವಿದ್ಯಾರ್ಥಿಗಳಾದ್ರೆ ನಾನು ಪಾಸ್ ಆಗ್ತೀನೋ ಇಲ್ಲೋ, ಬಿಸ್ನೆಸ್ ಅಲ್ಲಿ ಇದ್ದವರಾದ್ರೆ ನನ್ನ ಬಿಸ್ನೆಸ್ ಹಾಳಾಗ್ಬಿಟ್ರೆ, ಫೇಲ್ ಆಗ್ಬಿಟ್ರೆ, ನಾನು ನಾಳೆ ದುಡಿಲಿಲ್ಲ ಅಂದ್ರೆ ನನ್ನ ಭವಿಷ್ಯ ಏನಾಗುತ್ತೋ ಏನೋ, ಈ ತರ ಮನೋಭಾವನೆಯಲ್ಲಿ ಅಂದ್ರೆ ಆತಂಕದಿಂದ, ಯಾವಾಗ್ಲೂ ಭಯದಿಂದ, ಯಾವಾಗ್ಲೂ ಅನುಮಾನದಲ್ಲಿ, ಅಸುರಕ್ಷತೆಯ ಒಂದು ಮನೋಭಾವನೆಯಲ್ಲಿ ಇದ್ರೆ ಅದ್ರ ರಿಸಲ್ಟ್ ಕೂಡ ಅದೇ ಆಗಿರುತ್ತೆ. ಹಾಗೆ ನಾವು ಯಾರಿಗಾದ್ರೂ ಸಹಾಯ ಮಾಡಬೇಕಾಗಿದ್ರೆ ನಮ್ಮಲ್ಲಿ ಆ ಒಂದು ಅಹಂ ಅಂದ್ರೆ ನನ್ನಿಂದನೇ ಆಗ್ತಾ ಇದೆ, ನಾನೇ ಸಹಾಯ ಮಾಡ್ತಾ ಇದ್ದೀನಿ, ನಾನಿರೋದಕ್ಕೆ ಇದಾಗ್ತಾ ಇದೆ, ಈ ಒಂದು ಮನೋಭಾವನೆ ಬಂದಾಗ ನಮ್ಮಲ್ಲಿ ಅಹಂಕಾರ ಹೆಚ್ಚಾಗುತ್ತೆ. ಈ ಅಹಂಕಾರನೇ ಅಪೇಕ್ಷೆಗಳನ್ನ ಬಯಸೋದಕ್ಕೆ ಕಾರಣವಾಗುತ್ತೆ. ಸೊ ಈ ಅಪೇಕ್ಷೆಗಳು, ಪ್ರತಿಫಲಾಪೇಕ್ಷೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ನಾವು ಪ್ರೀತಿಸ್ಬೇಕಾದ್ರೂ ಅಷ್ಟೇ, ಇವ್ರು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರೆ, ಇವ್ರು ನಮಗೆ ಮೋಸ ಮಾಡಿದ್ರೆ, ಇವ್ರು ನನ್ನನ್ನು ಪ್ರೀತಿಸ್ತಾರೋ ಇಲ್ಲೋ, ಇವ್ರು ನಮ್ಮ ಜೊತೆಗಿರ್ತಾರೋ ಇಲ್ವೋ, ಹೀಗೆ ಒಂದು ಅನುಮಾನದ ಮನೋಭಾವನೆ, ಅಸುರಕ್ಷತೆಯ ಮನೋಭಾವನೆ, ಭಯ, ಆತಂಕ, ಅಸಹನೆ, ಇವೆಲ್ಲ ಎಮೋಷನ್ಸ್ಗಳು ನಮ್ಮಲ್ಲಿ ಜಾಸ್ತಿ ಆದಾಗ ನಮ್ಮ ಫಲ ಕೂಡ ಅದೇ ಆಗಿರುತ್ತೆ. ಕರ್ಮ ಅಂದ್ರೆ ಅದೇ. ನಾವು ಯಾವ ಒಂದು ಭಾವನೆಗಳಿಂದ ಕೆಲಸ ಮಾಡ್ತೀವೋ, ಯಾವ ಒಂದು ಭಾವನೆಗಳಿಂದ ನಮ್ಮ ಆ ಒಂದು ಇಂಟೆನ್ಷನ್ಸ್ ಇರುತ್ತೋ ಅದೇ ರಿಸಲ್ಟ್ ನಮಗೆ ಸಿಗೋದು. ಯದ್ಭಾವಂ ತದ್ಭವತಿ ಅಂದ್ರೆ ನಾವು ಏನನ್ನ ಭಾವಿಸ್ತೀವೋ ಅದೇ ಆಗೋದಲ್ವಾ. ಅದಕ್ಕೋಸ್ಕರ ನಮ್ಮ ಕರ್ಮಗಳಲ್ಲಿ ಒಂದು ಅವೇರ್ನೆಸ್ ಇದ್ರೆ, ಒಳ್ಳೆಯ ಇಂಟೆನ್ಷನ್ಸ್ ಇದ್ರೆ, ಸಮರ್ಪಣಾ ಭಾವ ಇದ್ರೆ, ಪ್ರೀತಿ ಇದ್ರೆ, ಶಾಂತಿ ಇದ್ರೆ ಆ ಫಲ ಕೂಡ ಒಳ್ಳೆಯದೇ ಆಗಿರುತ್ತೆ. ಆಗ ನೀವು ಕರ್ಮ ಬಂಧನದಿಂದ ಮುಕ್ತರಾದ್ರಿ ಅಂತ ಅರ್ಥ. ಆದ್ದರಿಂದ ಈ ಬರುವ ವರ್ಷದಲ್ಲಿ ನಿಮಗೆ ನೀವು ಒಂದು ವಾಗ್ದಾನವನ್ನ, ಒಂದು ಪ್ರಾಮಿಸ್ನ, ಒಂದು ಸಂಕಲ್ಪವನ್ನ ಮಾಡ್ಕೊಳ್ಳಿ. ಅದೇನಂದ್ರೆ, ಎಂತಹದ್ದೇ ಪರಿಸ್ಥಿತಿಯಲ್ಲೂ ನಾನು ಶಾಂತಿಯನ್ನ, ಪ್ರೀತಿಯನ್ನ, ಸಹನೆಯನ್ನ ಆಯ್ಕೆ ಮಾಡುತ್ತೇನೆ ಅಂತ. ಆಗ ನಿಮ್ಮ ಸುಪ್ತ ಮನಸ್ಸು, ಆ ದೈವಿ ಅನುಗ್ರಹ ಎಲ್ಲವೂ ನಿಮ್ಮ ಉದ್ಧಾರಕ್ಕಾಗಿಯೇ ಸಹಕರಿಸುತ್ತೆ. ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದಗಳು.